ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಮಾಲ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮಿಕ್ಕಿದ ಮನೆ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಕ್ಲೀನಿಂಗ್ ಆಗಿರ್ಬೋದು, ಆ ಥರದ್ದೆಲ್ಲ. ನಾನು ನನ್ನ 4 AM ರೊಟೀನ್ ವಿಡಿಯೋದಲ್ಲಿ ಹೇಳಿದ್ದೆ, ಬುಧವಾರ ಮತ್ತು ಭಾನುವಾರ ನಾನು ಬೇಗ ಏಳೋದಿಲ್ಲ, 4 ಗಂಟೆಗೆ ಏಳಲ್ಲ ಅಂತ. ಸೊ ಆ ದಿನಗಳಲ್ಲಿ ನಾನು ಏನು ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಈ ಕ್ಲೀನಿಂಗ್ ಹಬ್ಬಕ್ಕೆ ಅಂತ ಏನು ನಾನು ಕ್ಲೀನ್ ಮಾಡ್ತಾ ಇಲ್ಲ, ಮುಂಚೆನೇ ಕ್ಲೀನ್ ಮಾಡಿರೋದಿದು. ಪ್ರತಿ ಸರಿ ಹಬ್ಬ ಬಂದಾಗ ನಮ್ಗೆ ಹೇಗಾಗುತ್ತೆ ಅಂತಂದರೆ, ಮನೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಪ್ರತಿ ಬುಧವಾರ ಅಥವಾ ಭಾನುವಾರ ನನಗೆ ಫ್ರೀ ಇದ್ದಂತಹ ಟೈಮಲ್ಲಿ ನಾನು ಈ ಥರ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಬಹುದು, ಏನಪ್ಪ ಅಷ್ಟು ಕ್ಲೀನ್ ಮಾಡ್ತಾ ಇರ್ತೀರಾ ಬುಧವಾರ ಭಾನುವಾರ, ಆದರೂ ಇಷ್ಟಿರುತ್ತಾ ಅಂತ. ಎಸ್, ಮನೆ ಅಂದ ಮೇಲೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಈ ರೀತಿಯಾಗಿ ಮೆಸ್ಸಪ್ ಹಾಗೇ ಆಗುತ್ತೆ. ಯಾಕೆ ಅಂತಂದರೆ, ನಾವು ಒಬ್ಬರೇ ಪ್ರತಿಯೊಂದು ವಸ್ತುಗಳನ್ನ ಯೂಸ್ ಮಾಡ್ತಾ ಇರಲ್ಲ. ಮನೆಯಲ್ಲಿರೋರು ಎಲ್ಲರೂ ಈ ಥರ ವಸ್ತುಗಳನ್ನ ಆ ಕಡೆ ಈ ಕಡೆ ಮಾಡೋದು, ಮತ್ತು ಇನ್ನೇನೋ ಒಂದು ಫ್ರಿಜ್ಜಲ್ಲಿ ತಂದಿಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಒಬ್ಬರೇ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಎಷ್ಟು ಕ್ಲೀನಾಗಿರಬೇಕು ಅಷ್ಟು ಕ್ಲೀನಾಗಿರುತ್ತೆ. ಮನೆಯಲ್ಲೆಲ್ಲರೂ ವಸ್ತುಗಳನ್ನ ಆ ಕಡೆ ಈ ಕಡೆ ಮಾಡ್ತಾನೆ ಇರ್ತಾರೆ. ಸೊ ಒಬ್ಬರು ಏನೇ ಒಂದು ಕ್ಲೀನ್ ಮಾಡಿದ್ರು, ಸೊ ಅದು ಕ್ಲೀನ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡೋದಪ್ಪ, ನಾನು ಮೊನ್ನೆ ಕ್ಲೀನ್ ಮಾಡಿದ್ದೀನಿ, ಇಷ್ಟು ಗಲೀಜಾಗಿದೆ, ನಿನ್ನೆ ಕ್ಲೀನ್ ಮಾಡಿದೆ, ಈ ಥರ ಆಗಿದೆ ಅಂತ ಕೂಗಾಡ್ತಿರ್ತಾರೆ ಹೆಣ್ಮಕ್ಳು. ಅಂಥವ್ರಿಗೆ ಈ ಒಂದು ಇದು ಗೊತ್ತಾಗುತ್ತೆ. ಆ್ಯಂಡ್ ನಾನಿಲ್ಲಿ ಸಿಂಕನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಸಿಂಕ್ ಯಾಕೆ ಇಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕು, ಇದ್ರ ಕಡೆ ಆಲ್ಮೋಸ್ಟ್ ಕೆಲವರು ಗಮನ ಹರಿಸಲ್ಲ. ಸೊ ಅದು ಕೆಲವೊಂದು ಮನೇಲಿ ಅದನ್ನ ಡೋರೇ ಓಪನ್ ಮಾಡಲ್ಲ. ಸೊ ಆ ರೀತಿ ಎಲ್ಲ ಮಾಡಬೇಡಿ, ಅಲ್ಲಿ ಗಾಳಿ ಹೋಗಬೇಕು ಆ್ಯಂಡ್ ಅಲ್ಲಿ ಕ್ಲೀನಾಗಿ ಇಟ್ಕೊಳ್ಬೇಕು. ಸೊ ಆಗ ಜಿರಳೆಗಳು, ಹುಳಗಳು ಆ ಥರದ್ದೆಲ್ಲ ಏನೂ ಆಗಲ್ಲ ಆ್ಯಂಡ್ ಬ್ಯಾಡ್ ಸ್ಮೆಲ್ ಕೂಡ ಬರಲ್ಲ. ಹಾಗಾಗಿ ನಾನು ಈ ರೀತಿ ಕ್ಲೀನ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ಫುಲ್ ಕ್ಲೀನಿಂಗ್ ಅಡುಗೆ ಮನೆ ನಾನು ಏನು ಕ್ಲೀನ್ ಮಾಡ್ತಾಯಿದ್ದೀನಿ, ಪ್ರತಿ ವಾರ ಆ ಥರ ಎಲ್ಲ ಕ್ಲೀನ್ ಮಾಡಲ್ಲ. 1 ಮಂತ್ 2 ಮಂತ್ಸ್ ಅಥವಾ ನಾನು ಫ್ರೀ ಇದ್ದಾಗ ಆಗ ಕ್ಲೀನ್ ಮಾಡ್ತಾಯಿರ್ತೀನಿ. ಈವನ್ ನಾನು ಹೇಳಿದ್ನಲ್ಲ, ಬುಧವಾರ ಮತ್ತು ಭಾನುವಾರ ಆವಾಗ ಸ್ವಲ್ಪ ಸ್ವಲ್ಪ ಅಡುಗೆ ಮನೆ ಒಂದು ಚಿಕ್ಕ ಪುಟ್ಟ ಜಾಗಗಳಲ್ಲಿ ಕ್ಲೀನ್ ಮಾಡ್ತಾಯಿರ್ತೀನಿ. ಫುಲ್ ಕ್ಲೀನ್ ಮಾಡೋದು ಅಂದಾಗ ಒಂದು ದಿನ ನಾನು ತುಂಬ ಫ್ರೀ ಇದ್ದಾಗ ಆಗ ನಾನು ಕ್ಲೀನಿಂಗಿಗೆ ಫುಲ್ ಅಡುಗೆ ಮನೆನ ಕ್ಲೀನ್ ಮಾಡೋಕ್ಕೆ ಇಟ್ಕೊಳ್ತೀನಿ. ಈ ರೀತಿ ಕ್ಲೀನ್ ಮಾಡಿದಾಗ ನಮಗೆ ಹಬ್ಬಗಳು ಬಂದಾಗ ಕಷ್ಟ ಆಗೋದಿಲ್ಲ. ಹಾಗಾಗಿ ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದೆಲ್ಲ ಕ್ಲೀನಿಂಗ್ ಆದಮೇಲೆ ನಾನು ತರಕಾರಿಗಳನ್ನ ತಂದಿದ್ದೆ. ಸೊ ಈ ತರಕಾರಿಗಳನ್ನ ನಾನು ಹೇಗೆ ಇಟ್ಕೊಳ್ತೀನಿ ಅಂತ ಪ್ರೀವಿಯಸ್ ತುಂಬ ಹಳೆ ವಿಡಿಯೋ 1 year ಬ್ಯಾಕ್ ಮಾಡಿದ್ದೆ. ಸೊ ಇವಾಗಲೂ ತೋರಿಸ್ತೀನಿ, ನೀವು ನೋಡ್ಬೋದು. ಇದು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನಾನು. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮೇನ್ ಇಂಪಾರ್ಟೆಂಟಾಗಿ ನಾವು ಟೊಮೆಟೊನ ತೊಗೊಂಡು ಬರ್ತೀವಿ. ಟೊಮೆಟೊನ ನಾನು ಫಸ್ಟು ನೀರಲ್ಲಿ ಹಾಕಿ ಕ್ಲೀನಾಗಿ ತೊಳ್ಕೊಳ್ತೀನಿ. ಬಿಕಾಸ್ ಯಾಕೆ ಅಂದರೆ, ನೀವು ನೋಡ್ಬೋದು ತರಕಾರಿ ತೊಗೊಂಡು ಬರೋವಾಗ ನಮ್ಮ ಕೈ ಆಲ್ರೆಡಿ ತುಂಬ ಕೊಳೆ ಆಗೋಗ್ಬಿಟ್ಟಿರುತ್ತೆ. ಅದು ನಮ್ಮ ಕೈಯೇ ಅಷ್ಟು ಕೊಳೆ ಆಗಿರುತ್ತೆ ಅಂದರೆ ಇನ್ನು ತರಕಾರಿಗಳು ಎಷ್ಟು ಕೊಳೆ ಆಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಬಿಕಾಸ್ ತುಂಬ ಡಸ್ಟ್ ಇರುತ್ತೆ ಹೊರಗಡೆ. ಹಾಗಾಗಿ ನಾನೇನು ಮಾಡ್ತೀನಿ, ಈ ಥರ ತೊಳ್ಕೊಂಡು ಒಂದು ಒಣ ಬಟ್ಟೆನ ತೊಗೊಂಡು ಕ್ಲೀನಾಗಿ ಟೊಮೆಟೊಗಳನ್ನ ಒರೆಸ್ಕೊತೀನಿ. ಯಾಕೆ ಈ ಥರ ಮಾಡ್ತೀನಿ, ಯಾಕೆ ಈ ಥರ ಒಂದೊಂದೇ ಟೊಮೆಟೊಗಳನ್ನ ಒರೆಸಿ ಇಡ್ತೀನಿ, ಬರೀ ತೊಳೆಯೋದಲ್ಲ, ತೊಳೆದ ಮೇಲೂ ಅದನ್ನು ನಾವು ನೀಟಾಗಿ ಇಡಬೇಕು. ನೀರಿನ ಅಂಶ ಇದ್ದರೆ ಅದು ಕೊಳ್ತೋಗುತ್ತೆ, ಹುಳಗಳಾಗುತ್ತೆ. ಸೊ ಹಾಗಾಗಿ ನಾನು ಒಂದೊಂದೇ ಟೊಮೊಟೊನ ಇಲ್ಲಿ ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ. ನಾನು ಒಂದೊಂದೇ ಟೊಮೆಟೊನ ಒರೆಸಿಡ್ತೀನಿ. ಅದರಲ್ಲೂ ಈ ತುಂಬಿರುತ್ತೆ ಅಲ್ವಾ, ಅಲ್ಲಿ ನಾವು ನೀಟಾಗಿ ಒರೆಸಿಡಬೇಕು. ಅಲ್ಲೇ ಹುಳ ಆಗೋ ಚಾನ್ಸಸ್, ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನೊಂದೇನಂತ ಅಂದರೆ, ಮೇನ್ ಇಂಪಾರ್ಟೆಂಟಾಗಿ ಒರೆಸಿಟ್ರೆ ಏನು ನಾವು ತರಕಾರಿ ಇಟ್ಟ ಜಾಗದಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಹಾರ್ತಾ ಇರುತ್ತೆ, ನೀವು ನೋಡಿರ್ಬೋದು, ಅಂಥ ಹುಳಗಳು ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಟೊಮೆಟೊಗಳನ್ನ ಕ್ಲೀನಾಗಿ ಒರೆಸಿಡ್ತೀನಿ. ಅದರಲ್ಲೂ ನನಗೆ ಟೊಮೆಟೊ ಮೋಸ್ಟ್ ಫೇವ್ರೆಟ್ ನನಗೆ. ಹಾಗಾಗಿ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ.
ಫ್ರಿಜ್ಜಲ್ಲಿ ಆಲ್ಮೋಸ್ಟ್ ತರಕಾರಿಗಳನ್ನ ಇಡೋದಿಲ್ಲ. ನಾನು ಇಟ್ಟರೆ ಡ್ರೈ ಫ್ರೂಟ್ಸು, ಕಾಳುಗಳು ಅದು ಇದು ಹುಳ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೆಲವೊಂದನ್ನು ಇಟ್ಟಿರ್ತೀನಿ. ತುಂಬ ಕಡಿಮೆ, ಆಲ್ಮೋಸ್ಟ್ ತರಕಾರಿ ಹಣ್ಣುಗಳನ್ನ ನಾನು ಹೊರಗಡೆನೇ ಇಡ್ತೀನಿ. ಅದು ಒಂದು ಚೂರು ವೇಸ್ಟ್ ಮಾಡಲಿಲ್ದಂಗೆ ಈ ರೀತಿ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ನೀರಿನ ಅಂಶ ಜಾಸ್ತಿ ಇರಬಾರ್ದು. ಸೊ ಹಸಿ ಬಟ್ಟೆ ಇರುತ್ತಲ್ಲ ಆ ಥರ ಹಿಂಡ್ಕೊಂಡು ಈ ರೀತಿ ತರಕಾರಿಗಳನ್ನ, ಅದರಲ್ಲೂ ಯಾವ್ಯಾವ ತರಕಾರಿಗಳು ನೀವು ನೋಡ್ಬೋದು, ಈ ರೀತಿಯಾದಂತಹ ತರಕಾರಿಗಳನ್ನ ಆ್ಯಂಡ್ ನಿಂಬೆಹಣ್ಣು ಕೂಡ ಎಷ್ಟು ದಿನ 15 ಡೇಸ್ ಇಟ್ಟರು ಹಾಗೆ ಈಗ ತಂದಿರೋ ಹಾಗೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅಷ್ಟು ದಿನ ನಾವು ಇಟ್ಕೊಳ್ಳಲ್ಲ, ಎಮರ್ಜೆನ್ಸಿ ಅಂದರೆ ಅಷ್ಟು ದಿನವೂ ಕೂಡ ಇರುತ್ತೆ ಅಂತ ನಾನು ಹೇಳ್ತಾ ಇರೋದು. ಈ ರೀತಿ ಒಣ ಬಟ್ಟೆನ ಮೇಲೆ ಮುಚ್ಚಿಟ್ಬಿಟ್ರೆ ಯಾವುದೇ ಹುಳಗಳು ಖಂಡಿತವಾಗ್ಲೂ ಆಗಲ್ಲ. ತುಂಬ ನೀಟಾಗಿ ಕಾಣುತ್ತೆ, ಹಾಗೆ ತುಂಬ ಕ್ಲೀನಾಗೂ ಇರುತ್ತೆ. ನಾನು ಒಂದು ಟ್ರೈ ಯೂಸ್ ಮಾಡಿದ್ದೀನಿ, ಹಾಗೆ ಚಿಕ್ಕ ಚಿಕ್ಕ ಪುಟ್ಟಿಗಳನ್ನ ಯೂಸ್ ಮಾಡಿದ್ದೀನಿ ತರಕಾರಿ ಇಡೋದಕ್ಕೆ. ಎಷ್ಟು ಕ್ಯೂಟಾಗಿ ಕಾಣುತ್ತೆ ಅಲ್ವಾ. ಆ್ಯಂಡ್ ಅದನ್ನು ಇಡೋದಕ್ಕೆ ಫ್ಲವರ್ ಪಾಟ್ ಇಡೋ ಅಂಥ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಎಷ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು ನಾವು ಇರೋವಂತಹ ಜಾಗದಲ್ಲೇ. ದೊಡ್ಡ ಅರಮನೆನೇ ಬೇಕಾಗಿಲ್ಲ ಇಟ್ಕೊಳ್ಳೋದಕ್ಕೆ, ಚಿಕ್ಕ ಜಾಗದಲ್ಲೇ ನಾವು ನೀಟಾಗಿ ಇಟ್ಕೊಳ್ಬೋದು. ಆ್ಯಂಡ್ ಮಸಿ ಬಟ್ಟೆ ಅಂತಾರೆ ನಮ್ಮ ಕಡೆ ಇದನ್ನೆಲ್ಲ. ಸೊ ಅದನ್ನೆಲ್ಲ ನಾನು ಈ ಥರ ಫೋಲ್ಡ್ ಮಾಡಿ ವಾಶ್ ಮಾಡಿ ಇಟ್ಟಿರ್ತೀನಿ. ಆ್ಯಂಡ್ ಇದೂ ಅಷ್ಟೇ, ಆವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀನಿ, ಹಾಗಾಗಿ ಕ್ಲೀನ್ ಇರುತ್ತೆ. ಕೆಲವೊಂದು ಸತಿ ಮೆಸ್ಸಪ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ, ಟೈಮ್ ಇರಲ್ಲ. ಟೈಮ್ ತೊಗೊಂಡು ಫ್ರೀ ಮಾಡಿಕೊಂಡು ನಾನು ಕ್ಲೀನಾಗಿ ಇಟ್ಕೊಳ್ತೀನಿ. ಬಿಕಾಸ್ ನನಗೆ ಕ್ಲೀನ್ ಇಲ್ಲ ಅಂತಂದರೆ ನಿದ್ದೆನೇ ಬರೋದಿಲ್ಲ. ಹಾಗಾಗಿ ಹಾಗೆ ಇಲ್ಲಿಟ್ಟಿರುವಂತಹ ಫ್ಲವರ್ ಪಾಟ್ಸ್ನ ನಾನು ಆಗಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಕಿಚನ್ ಗೋಡೆಗಳನ್ನ, ಟೈಲ್ಸ್ನೆಲ್ಲ ನಾನು ಪ್ರತಿ ಶುಕ್ರವಾರ, ಮಂಗಳವಾರ ಕಂಪಲ್ಸರಿ ಕ್ಲೀನ್ ಮಾಡ್ತೀನಿ. ಕಬೋರ್ಡ್ಸ್ ಎಲ್ಲ, ಕಿಚನ್ ಕಬೋರ್ಡ್ಸ್ ಎಲ್ಲ, ಬಿಕಾಸ್ ಹಬ್ಬಗಳು ಬಂದಾಗ ತುಂಬ ಕಷ್ಟ ಆಗಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಸೊ ಹೇಗಿತ್ತು ನನ್ನ ಅಡುಗೆ ಮನೆ ಕ್ಲೀನಿಂಗ್, ಕಮೆಂಟ್ ಮಾಡಿ.